ಸಿಡಿ ಫ್ಯಾಕ್ಟರಿ ಹಾಸನ್ ಬ್ಲೂ ಚಿತ್ರದ ಸೀಕ್ರೆಟ್ ಔಟ್. ಕೀಳು ಮಟ್ಟಕ್ಕಿಳಿದ್ದು ಡಿಕೆ ವಾಕ್ಸಮರ. ಅಕಟಕಟ ಏನಿದು ಲಿಂಬೆಹಣ್ಣು ಶಾಂತಂ ಪಾಪಂ. ರಾಜಕಾರಣದಲ್ಲಿ ಸಿಡಿ ಫ್ಯಾಕ್ಟರಿ ಇದೆಯಾ? ಪ್ರಭಾವಿ ರಾಜಕಾರಣಿಗಳ ಸಿಡಿಗಳು ಆ ಸಿಡಿ ಫ್ಯಾಕ್ಟರಿಯಲ್ಲಿ ರೆಡಿ ಆಗ್ತಾವ. ಏನಿದು ಹಾಸನ್ ಬ್ಲೂ ಚಿತ್ರದ ಸೀಕ್ರೆಟ್? ಲಿಂಬೆ ಹಣ್ಣು ಶಾಂತಂ ಪಾಪಂ ಅಸಲಿಯತ್ತೇನೋ? ಈ ಪಟ್ಟಿ ಕೀಳು ಮಟ್ಟಕ್ಕೆ ಇಳಿದಿದ್ದಕ್ಕೆ ಡಿಕೆ ನಡುವಿನ ವಾಕ್ಸಮರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಬದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ಹಿಂದೆ ರಾಜಕಾರಣ ಅಂದ್ರೆ ಮಡಿವಂತಿಕೆ ಇತ್ತು. ಅಸಂಸದೀಯ ಮಾತುಗಳಿಗೆ ಕತ್ತರಿ ಹಾಕಲಾಗ್ತಿತ್ತು. ಆದ್ರೀಗ ಎಲ್ಲವೂ ಕುಲ್ಲಂ ಕುಲ್ಲ. ನೀನೆಷ್ಟು ಅಂದ್ರೆ ನೀನೆಷ್ಟು ಗೊತ್ತು ಬಿಡಪ್ಪ ಅನ್ನೋ ರೇಂಜ್ಗೆ ಬಂದ್ಬಿಟ್ಟಿದೆ. ಸಿಡಿ ಫ್ಯಾಕ್ಟರಿಗಳು, ಪೆನ್ ಡ್ರೈವ್ಗಳು, ಕೀಳು ಮಟ್ಟದ ನಿಂದನೆ, ಅಪಹಾಸ್ಯ, ಅವಹೇಳನ ಮಾತುಗಳು ಎಗ್ಗೆಳದೆ ನಡೆದು ಹೋಗ್ತಿವೆ. ಇಂಥ ಟೈಮಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮಧ್ಯೆ ನಡೆಯುತ್ತಿರೋ ಟ್ವೀಟ್ ಸಮರ ಮತ್ತೊಂದು ಲೆವೆಲ್ಗೆ ತಲುಪಿದೆ. ಎಚ್.ಡಿ. ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ವಿರುದ್ಧ ಏನೇ ವಾಗ್ದಾಳಿ ನಡೆಸಿದ್ರು ಅದಕ್ಕೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮೂಲಕವೇ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನ ಕೊಡ್ತಿದೆ. ಆರಂಭದಲ್ಲಿ ಆರೋಗ್ಯಯುತವಾಗಿ ನಡೆಯುತ್ತಿದ್ದ ಈ ಟ್ವೀಟ್ ಸಮರ ಇದೀಗ ತೀರಾ ಪರ್ಸನಲ್ ಅಟ್ಯಾಕ್ಗೆ ಬಂದು ನಿಂತಿದೆ. ಜೆಡಿಎಸ್ ಟೀಕೆಗೆ ತಿರುಗೇಟು ಕೊಟ್ಟಿರೋ ರಾಜ್ಯ ಕಾಂಗ್ರೆಸ್ ನಿಮ್ಮ ಹುಡುಗ ನಟಿಸಿದ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್ ಆಗಿದೆ ಅಂತೇಳಿ ಕುಟಿಕಿದೆ. ಹಾಗಾದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಡಿಕೆಶಿ ಮಧ್ಯೆ ನಡೆಯುತ್ತಿರೋ ಈ ವಾಕ್ಸಮರ ಹೇಗಿದೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಮಾತಿನ ಜಟಾಪಟಿ ನಡೆಯುತ್ತಿತ್ತು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆದಿದ್ರು. ಇದೇ ವಿಚಾರದ ಬಗ್ಗೆ ಟ್ವೀಟ್ ಮಾಡಿ ಕುಟುಕಿದ್ದ ಕುಮಾರಸ್ವಾಮಿ ಅವರು ತಾವು ಡಿಸಿಎಂ ಆಗಿರಬಹುದು, ಆದ್ರೆ ಮಂತ್ರಿ ಪದವಿಗೆ ಇರುವಷ್ಟು ಶಿಷ್ಟಾಚಾರ, ಅಧಿಕಾರ ವ್ಯಾಪ್ತಿ ಆ ಹುದ್ದೆಗಿದೆ ಅನ್ನೋದು ಗೊತ್ತಿಲ್ಲವೇ? ಅದಕ್ಕೇನ್ ಎಕ್ಸ್ಟ್ರಾ ಕೊಂಬು ಕೋಡು ಇರಲಿ ಎಂದು ತಾವು ಸಿಕ್ಕಿಸಿಕೊಳ್ಳೋದಕ್ಕೂ ಬರಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಈ ಸಣ್ಣ ವಿಷಯವು ತಲುಪಲಿಲ್ಲವೇ ಮಿಸ್ಟರ್ ಡಿಕೆ ಶಿವಕುಮಾರ್ ಅಂತೇಳಿ ಕುಟುಕಿದ್ರು. ಸಾಲ್ದು ಅಂತ ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಗೃಹ ಸಚಿವರೇ ನಡೆಸಬೇಕಾಗಿತ್ತು. ಅದು ಅವರ ಅಧಿಕಾರದ ವ್ಯಾಪ್ತಿ. ಅವರು ಬಿಟ್ಟರೆ ಮುಖ್ಯಮಂತ್ರಿಗಳು ಅಂತ ಸಭೆ ನಡೆಸಬಹುದು. ನೀವು ಸಭೆ ನಡೆಸಿದ್ದು ಶಿಷ್ಟಾಚಾರ, ಅಧಿಕಾರದ ಸ್ಪಷ್ಟ ಉಲ್ಲಂಘನೆ. ಇದನ್ನ ಆಡಳಿತಾನುಭವ, ಸೀನಿಯಾರಿಟಿ ಎಂದು ಬೆನ್ನು ತಟ್ಟಿಕೊಳ್ಳಿವಿರಾ ಅಂತೇಳಿ ಕುಮಾರಸ್ವಾಮಿ ಟ್ವೀಟ್ ಮಾಡಿ ಕುಟುಕಿದ್ರು. ಜೊತೆಗೆ ಬಳ್ಳಾರಿ ಗಲಾಟೆಯಲ್ಲಿ ಮೃತಪಟ್ಟ ರಾಜಶೇಖರ್ ಶವಕ್ಕೆ 2 ಸಲ ಪೋಸ್ಟ್ ಮಾರ್ಟಂ ಮಾಡಿಸುವುದಕ್ಕೂ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಟ್ವೀಟ್ ಮಾಡಿ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟಿದ್ದ ರಾಜ್ಯ ಕಾಂಗ್ರೆಸ್ ಘಟಕ ಮೀಡಿಯಾ ಹುಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಅನುಭವದ ಕಾಲುವೆಯಲ್ಲಿ ಹರಿಯುತ್ತಿರೋದು ಬರೀ ಸುಳ್ಳು, ಹಿಟ್ ಅಂಡ್ ರನ್, ಅವಕಾಶವಾದ, ಆತ್ಮಾರತಿ ಎಂಬ ಕೊಚ್ಚೆ. ಬಳ್ಳಾರಿ ಗಲಭೆಯಲ್ಲಿ ಮೃತಪಟ್ಟ ರಾಜಶೇಖರ್ ರೆಡ್ಡಿ ಶವದ ಡಬಲ್ ಪೋಸ್ಟ್ ಮಾರ್ಟಂ ಮಾಡಿದ್ದಾರೆ ಅಂತ ಪುಂಗಿದ್ದು, ಅರ್ಜಿ ಹಾಕದಿದ್ರು ಮಂಡ್ಯದಲ್ಲಿ ಕೈಗಾರಿಕೆಗೆ ಜಮೀನು ಕೊಡುತ್ತಿಲ್ಲ ಅಂತ ಆರೋಪ ಮಾಡಿದ್ದು ಕುಮಾರಸ್ವಾಮಿ ಅವರ ಸುಳ್ಳುಗಳಿಗೆ ಸಣ್ಣ ಸ್ಯಾಂಪಲ್. ಪೇಪರ್ ಟೈಗರ್ ಕುಮಾರಣ್ಣ ಮೀಡಿಯಾ ಮುಂದೆ ರಾಜಕಾರಣ ಮಾಡೋ ಬದಲು ನಿನ್ನ ಪಟಾಲಂ ಕರ್ಕೊಂಡು ಬಳ್ಳಾರಿಗೆ ಹೋಗಿ 2 ಬಾರಿ ಪೋಸ್ಟ್ ಮಾರ್ಟಂ ಆಗಿದೆಯೋ ಇಲ್ವೋ ಅಂತ ಸ್ವಲ್ಪ ತಿಳ್ಕೊಳ್ಳಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ದಲಿತರ ಜಮೀನಿಗೆ ಬೇಲಿ ಹಾಕಿರೋದು ಯಾರು? ಕುಮಾರಣ್ಣ. ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸಿದಂತಾಡ್ಬೇಡಿ. ತಟ್ಟೆ ಲೋಟ ಚೊಂಬು ಬಿಂದಿಗೆ ಯಾವುದಕ್ಕೂ ಸುರಿದ್ರೂ ಅಡ್ಜಸ್ಟ್ ಆಗೋ ನೀರಿನಂತೆ. ಅಧಿಕಾರಕ್ಕಾಗಿ ಯಾವ ಪಕ್ಷದ ಜೊತೆ ಬೇಕಾದರೂ ಕೈ ಜೋಡಿಸೋ ಸಮಯ ಸಾಧಕ ಕುಮಾರಣ್ಣ ಬೇರೆಯವರಿಗೆ ಪಾಠ ಮಾಡುವ ಮೊದಲು ನಿಮ್ಮ ಮುಖಕ್ಕೆ ಮೆತ್ತಿಕೊಂಡಿರೋ ಕೆಸರು ಒರೆಸಿಕೊಂಡು ಗಟ್ಟಿಯಾಗಿ ಕಮಲ ಹಿಡ್ಕೊಳ್ಳಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಬೇಡ ಕುಮಾರಣ್ಣ. ನಿನ್ನ ಅನುಭವ ಎಷ್ಟು ಪ್ರಖರವಾಗಿ ಪ್ರಜ್ವಲಿಸುತ್ತಿದೆ ಎಂದು ಇಡೀ ಜಗತ್ತಿಗೆ ಗೊತ್ತು ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಟ್ಟಿದೆ. ಈ ನಡುವೆ ರಾಜ್ಯ ಜೆಡಿಎಸ್ ಘಟಕ ಅಖಾಡಕ್ಕೆ ಎಂಟ್ರಿ ಕೊಟ್ಟಿತ್ತು. ಈ ವೇಳೆ ಡಿಕೆಶಿ ವಿರುದ್ಧ ಪರ್ಸನಲ್ ಅಟ್ಯಾಕ್ ಇಳಿದ ಜೆಡಿಎಸ್ ಘಟಕ ಟ್ವೀಟ್ ಮಾಡಿ ಸಿಡಿ ಫ್ಯಾಕ್ಟರಿ ಮಾಲೀಕನ ಮನೆ ಹಾಳು ಆತ್ಮಾರತಿ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ಟೆಂಟ್ ನಲ್ಲಿ ನೀಲಿ ಸಿನಿಮಾ ತೋರಿಸಿದ ದಂಧೆ ಕೊರೋನಾ ಆತ್ಮಾರತಿ ಎಂತದ್ದು? ಕಲೆಕ್ಷನ್ ಗಿರಾಕಿಯ ಆತ್ಮಾರತಿ ಇರೋದು ಮಸಾಜ್ ಪಾರ್ಲರ್ಗಳಲ್ಲಿ ಅಲ್ಲವೇ ಅಂತೇಳಿ ಜೆಡಿಎಸ್ ಪ್ರಶ್ನೆ ಮಾಡಿತ್ತು. ಅಷ್ಟೇ ಅಲ್ಲ, ಹನಿ ಟ್ರಾಪ್ ಅಧ್ಯಕ್ಷನ ಆತ್ಮಾರತಿಗೆ ಸಂಪುಟದ ಮಂತ್ರಿಗಳು, ಶಾಸಕರೇ ಬಲಿಪಶುಗಳಲ್ಲವೇ? ದೀನ ದಲಿತರು, ಬಡವರು, ಮಹಿಳೆಯರ ಜಮೀನು ಕಬಳಿಸುವ ರಿಯಲ್ ಎಸ್ಟೇಟ್ ಏಜೆಂಟ್ನ ಆತ್ಮಾರತಿ ಬಗ್ಗೆ ಬೆಂಗಳೂರಿಗೆ ಚಿರಪರಿಚಿತ. ಸ್ವಾರ್ಥ ಸಾಧನೆಗೆ ಬ್ಲಾಕ್ ಮೇಲ್ ಮಾಡುವ ಆತ್ಮಾರತಿಯ ರಾಜಕಾರಣಿಯ ಅನಾಚಾರಗಳ ದೊಡ್ಡ ಪಟ್ಟಿಯೇ ಇದೆ. ರೌಡಿ ರಾಜಕಾರಣಿಯ ಅನುಭವದ ಕೊಚ್ಚೆಗೆ ಯಾರು ತಾನೇ ಸಮ? ನಿಮಗೆ ಯಾರು ಪ್ರತಿಸ್ಪರ್ಧಿಗಳೇ ಇಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ರೋಲ್ ಕಾಲ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಅಂತೇಳಿ ಜೆಡಿಎಸ್ ಘಟಕ ಟ್ವೀಟ್ ಮಾಡಿ ಪ್ರಶ್ನಿಸಿತ್ತು. ಹೀಗೆ ಜೆಡಿಎಸ್ ಘಟಕ ಅದ್ಯಾವಾಗ ಟ್ವೀಟ್ ಮಾಡಿ ಡಿಕೆಶಿ ಅವರನ್ನ ಪರ್ಸನಲ್ ಅಟ್ಯಾಕ್ ಮಾಡ್ತು, ಆಗ ಡಿಕೆಶಿ ಸುಮ್ಮನಿರ್ತಾರಾ? ನೋವೇ, ಚಾನ್ಸೇ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರ ಇಡೀ ಫ್ಯಾಮಿಲಿ ಪುರಾಣಕ್ಕೆ ಕೈ ಹಾಕಿದ್ರು. ಜನಮಾನಸದಿಂದ ನಿಧಾನಕ್ಕೆ ಮರೆಯಾಗುತ್ತಿದ್ದ ಪ್ರಜ್ವಲ್ ಕಾಮಕಾಂಡವನ್ನ ಕೋಟ್ ಮಾಡಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಜೆಡಿಎಸ್ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದೆ. ಹಾಗಾದ್ರೆ ಆ ಟ್ವೀಟ್ ನಲ್ಲಿ ಏನಿದೆ ಗೊತ್ತಾ? ಅಕಟಕಟ
ನಿಮ್ಮದು ಸೆಕ್ಯೂರ್ಡ್ ಬ್ಲೂ ಬಾಯ್ಸ್ ಪಾರ್ಟಿ ಅನ್ನೋದು ಮರೆತು ಹೋಯ್ತೆ. ಅದು ಇಷ್ಟು ಬೇಗ ಶಾಂತಂ ಪಾಪಂ. ನಿಮ್ಮಲ್ಲಿ ಬ್ಲೂ ಫಿಲ್ಮ್ ನಿರ್ಮಾಪಕರು, ನಿರ್ದೇಶಕರು, ಎಲ್ಲಕ್ಕಿಂತ ಮಿಗಿಲಾಗಿ ಪಾತ್ರಧಾರಿಗಳು ತುಂಬಿ ತುಳುಕುತ್ತಿದ್ದಾರೆ. ನಿಮ್ಮ ಹುಡುಗ ನಿರ್ಮಿಸಿ ನಟಿಸಿದ ಹಾಸನ್ ಬ್ಲೂ ಚಿತ್ರ ವರ್ಲ್ಡ್ ಫೇಮಸ್. ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹಾಲಿವುಡ್ ವರೆಗೂ ಹಾರಾಡಿಸಿದೆ. ಅವರು ಈಗಲೂ ಜೈಲಲ್ಲಿ ನೀಲಮೇಘ ಶ್ಯಾಮ ಹಾಡುತ್ತಿದ್ದಾರೆ. ನಿಮ್ಮ ಇನ್ನೊಬ್ಬ ಲಿಂಬಿಯ ಬನದ ನಾಯಕರು ಲಿಂಬೆ ಹಣ್ಣಿನಂತ ಹಾಡು ಹೇಳಲು ಹೋಗಿ ಜೈಲಲ್ಲಿ ಮುದ್ದೆ ಮುರಿದು ಬಂದಿದ್ದಾರೆ. ಇನ್ನೊಬ್ಬ ರಾಧಾ ಮಾಧವ ಮನೋವಿಲಾಸ ನಾಯಕರು ಜಸ್ಟ್ ಎಸ್ಕೇಪ್ ಆಗಿದ್ದಾರೆ. ನಿಮ್ಮ ನಾಯಕರೇ ನಿರ್ಮಿಸಿ, ನಿರ್ದೇಶಿಸಿ, ನಟಿಸಿ ಸಿನಿಮಾ ತೆಗೆದು ಜಗತ್ತಿಗೆ ತೋರಿಸಿರುವಾಗ ಬೇರೆಯವರಿಗೆ ಟೆಂಟ್ ಅಲ್ಲಿ ತೋರಿಸುವ ಅವಕಾಶವಿಲ್ಲಿದೆ. ನಿಜಕ್ಕೂ ನಿಮ್ಮ ಸಿನಿಮಾ ಚೆನ್ನಾಗಿದೆ, ಅದರ ಮೇಲೆ ಮತ್ತೊಂದು ಕತೆ ಕಟ್ಟಲು ಹೋಗಬೇಡಿ. ಸುಮ್ಮನೆ ಆಕಾಶಕ್ಕೆ ಉಗುಳಿ ಮುಖಕ್ಕೆ ಸಿಂಪಡಿಸಿಕೊಳ್ಳಬೇಡಿ ಅಂತೇಳಿ ಜೆಡಿಎಸ್ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ತಿರುಗೇಟನ್ನ ಕೊಟ್ಟಿದೆ. ಇತ್ತ ಕುಮಾರಸ್ವಾಮಿ ಅವರ ಮಾತುಗಳ ಬಗ್ಗೆ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ರಿಯಾಕ್ಟ್ ಮಾಡಿದ್ದಾರೆ. ಅವರ ಹೇಳಿಕೆಯನ್ನ ಕೋಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಕುಮಾರಸ್ವಾಮಿ ಅವರ ವಿರುದ್ಧ ಟ್ವೀಟ್ ಮಾಡಿದೆ. ಸ್ವಯಂ ಘೋಷಿತ ಸತ್ಯ ಹರಿಶ್ಚಂದ್ರ ಕುಮಾರಸ್ವಾಮಿ ತನ್ನ ಸಾಚತನ ಸಾಬೀತುಪಡಿಸು ಎಂದರೆ ಕುಂಟು ನೆಪ ಹೇಳಿ ಪರಾರಿಯಾಗುತ್ತಾರೆ. ಉತ್ತರನ ಪೌರುಷ ಒಲೆ ಮುಂದೆ ಎನ್ನುವ ಹಾಗೆ ಉತ್ತರ ಕುಮಾರನ ಪೌರುಷ ಮಾಧ್ಯಮಗಳ ಮೈಕುಗಳ ಮುಂದೆ ಅಂತೇಳಿ ಹಂಗಿಸಿದೆ. ಇನ್ನ ಕುಮಾರಸ್ವಾಮಿ ಕೇಂದ್ರ ರಾಜಕಾರಣದಲ್ಲಿದ್ರು ಅವರ ಮನಸ್ಸೆಲ್ಲ ರಾಜ್ಯ ರಾಜಕಾರಣದ ತಲೆ ಇದೆ. ಇದೇ ಕಾರಣಕ್ಕೆ ಪದೇ ಪದೇ ಡಿಕೆಶಿ ಮತ್ತು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಕ್ಸಮರ ನಡೆಸುತ್ತಾರೆ ಅನ್ನೋ ಮಾತುಗಳಿವೆ. ಈಗಾಗಲೇ ಸ್ಥಳೀಯ ಮಟ್ಟದಿಂದಲೂ ಜೆಡಿಎಸ್ ಪಕ್ಷವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಜೆಡಿಎಸ್ ರಾಜ್ಯಾದ್ಯಂತ ಪ್ರವಾಸಕ್ಕೆ ಯೋಜನೆ ರೂಪಿಸಿದೆ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಬರೋಬ್ಬರಿ 150ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತೇಳಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಸಿಎಂ ಅಭ್ಯರ್ಥಿಯಾಗಲಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಇದಕ್ಕೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಇದು ನಿಜಕ್ಕೂ ತಿರುಕನ ಕನಸು ಅಂತೇಳಿ ಹಂಗಿಸಿದೆ. ತಿರುಕನ ಕನಸು ಕಾಣುತ್ತಿರೋದಾದ್ರೂ ಯಾರೋ 140 ಕ್ಷೇತ್ರ ಗೆದ್ದವರು, 18 ಕ್ಷೇತ್ರ ಗೆದ್ದವರು ಅಂತ ಪ್ರಶ್ನೆ ಮಾಡಿ ಜೆಡಿಎಸ್ ಅನ್ನ ರಾಜ್ಯ ಕಾಂಗ್ರೆಸ್ ಕುಟುಕಿದೆ. ಇನ್ನ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಚನ್ನಪಟ್ಟಣ ಕ್ಷೇತ್ರವನ್ನ ಬಿಟ್ಟು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ನಡೆಸಿ ಗೆಲುವು ಕಂಡ ಕುಮಾರಸ್ವಾಮಿ ಇದೀಗ ಕೇಂದ್ರ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಇತ್ತ ಮುಂದಿನ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಿಎಂ ಅಭ್ಯರ್ಥಿ ಆಕಾಂಕ್ಷಿಯಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗಲಿದ್ದಾರೆ ಎನ್ನಲಾಗ್ತಿದೆ. ಈ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿ, ರಾಜ್ಯ ರಾಜಕಾರಣ ಮಾತ್ರ ಯಾಕೆ, ಹಳ್ಳಿಯಿಂದಲೇ ರಾಜಕಾರಣ ಮಾಡಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಕುಮಾರಸ್ವಾಮಿ ಅವರು ಚರ್ಚೆಗೆ ಬರುತ್ತಾರೆ ಅಂತೇಳಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿರುವ ಡಿ.ಕೆ. ಶಿವಕುಮಾರ್, ನಾನು ಅವರನ್ನ ಸ್ವಾಗತಿಸುತ್ತೇನೆ. ಮೊದಲು ಅವರು ಬಂದ್ರೆ ಬಹಳ ಒಳ್ಳೆಯದು. ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಕುಮಾರಸ್ವಾಮಿ ಯಾರು ಬೇಕಾದ್ರೂ ಬರಲಿ, ಅವರ ಪಂಥ ಆಹ್ವಾನವನ್ನ ಸ್ವೀಕಾರ ಮಾಡಿದ್ದೇನೆ. ಸಾರ್ವಜನಿಕ ವೇದಿಕೆ, ಅಧಿವೇಶನ ಅಥವಾ ಮಾಧ್ಯಮಗಳ ವೇದಿಕೆಯಾದ್ರೂ ಸರಿ, ನಾನು ಚರ್ಚೆಗೆ ಸಿದ್ಧ ಎಂದಿದ್ದಾರೆ. ಇತ್ತ ಸಿದ್ದರಾಮಯ್ಯನವರನ್ನ ಲೀಸ್ಡ್ ಸಿಎಂ ಎಂಬ ಕುಮಾರಸ್ವಾಮಿ ಟೀಕೆ ಕುರಿತು ಮಾತನಾಡಿರೋ ಡಿ.ಕೆ. ಶಿವಕುಮಾರ್, ಅವರ ಮಾತನ್ನ ನಾವು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಮೊದಲಿನಿಂದ ಮಾಧ್ಯಮಗಳ ಮುಂದೆ ಡೈಲಾಗ್ ಹೊಡೆದು ಹೋಗೋದನ್ನ ನೋಡಿದ್ದೇವೆ. ಅವರ ಟೀಕೆಗೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಡ್ತಾರೆ. ಆ ಸಾಮರ್ಥ್ಯ ಅವರಿಗಿದೆ. ಬಹಿರಂಗ ಚರ್ಚೆಗೆ ಯಾವಾಗ ಸಮಯ ನಿಗದಿ ಮಾಡುತ್ತೀರಾ ಹೇಳಿ. ಇವತ್ತು ಸಂಜೆಯಿಂದಲೇ ಚರ್ಚೆಗೆ ಸಿದ್ಧ. ನರೇಗಾ ವಿಚಾರದಲ್ಲಿ ನನಗೆ ಚರ್ಚೆ ಮಾಡಲು ಯಾವ ತಯಾರಿಯೂ ಬೇಕಾಗಿಲ್ಲ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣದ ಬಗ್ಗೆ ಅತಿಯಾದ ಆಸಕ್ತಿ ಬೆಳೆಸಿಕೊಳ್ಳುತ್ತಿರೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಕ್ಸಮರ ನಡೆಸೋ ವೇಳೆ ತೀರಾ ಪರ್ಸನಲ್ ಅಟ್ಯಾಕ್ ಮಾಡೋದು ಎಷ್ಟು ಸರಿ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.